ಹೆಲೋ ಗಾಯ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಫ್ಲೋ ಆಫ್ ದಿ ಕೋಡ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಯಾವ್ದ್ಯಾವ್ದು ಫಾರ್ಮ್ ಆಗುತ್ತೆ ಕೋಡ್ ರನ್ ಆಗುವಾಗ, ಆ್ಯಂಡ್ ದೆನ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ನ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ಲಿ ಐ ಥಾಟ್ ಟು ಸ್ಟಾರ್ಟ್ ವಿತ್ ದಿ ಫ್ಲೋ ಆಫ್ ಕೋಡ್, ಬಟ್ ಆ ಥರ ಮಾಡಿದ್ರೆ ಯು ಆರ್ ನಾಟ್ ಫೆಮಿಲಿಯರ್ ವಿತ್ ಸಮ್ ವರ್ಡ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. ಆಮೇಲೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗಲ್ಲ ಆವಾಗ. ಸೊ ನಾನು ಅದಕ್ಕೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ನ ಮಾಡಿ ಆಮೇಲೆ ಫ್ಲೋ ಆಫ್ ದಿ ಆರ್ ಎಕ್ಸಿಕ್ಯೂಷನ್ ಆಫ್ ದಿ ಕೋಡನ್ನು ಹೇಳಿದ್ರೆ ಯು ವಿಲ್ ಗೆಟ್ ಮಚ್ ಕ್ಲಾರಿಟಿ ಅಂತ ಫಸ್ಟು ನಾವು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗಿಂದ ಮಾಡೋಣ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಆದಮೇಲೆ ನಾನು ಫ್ಲೋ ಆಫ್ ದಿ ಕೋಡ್ ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್ ಫಾರ್ಮ್ ಆಗುತ್ತೆ ಎಕ್ಸಿಕ್ಯೂಟ್ ಆಗುವಾಗ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ, ಆಗಿದ್ರೆ ಲೆಟ್ ಸ್ಟಾರ್ಟ್. ಸಿ ಪ್ರೋಗ್ರಾಮಿಂಗ್ ಕೋಡ್ ಬರೆಯುವಾಗ ನಮಗೆ ಸಿ ಪ್ರೋಗ್ರಾಮಿಂಗ್ ಕೋಡಲ್ಲಿ 6 ಡಿಫ್ರೆಂಟ್ ಪಾರ್ಟ್ಸ್ ಬರುತ್ತೆ. ಫಸ್ಟ್ ಬಂದು ಡಾಕ್ಯುಮೆಂಟೇಷನ್ ಸೆಕ್ಷನ್, ಸೆಕೆಂಡ್ ಬಂದು ಲಿಂಕರ್ ಸೆಕ್ಷನ್, ಥರ್ಡ್ ಇಸ್ ಡೆಫಿನಿಷನ್ ಸೆಕ್ಷನ್, ಫೋರ್ತ್ ಇಸ್ ದಿ ಗ್ಲೋಬಲ್ ಡಿಕ್ಲರೇಷನ್, ಫಿಫ್ತ್ ಇಸ್ ದಿ ಮೇನ್ ಫಂಕ್ಷನ್, ಸಿಕ್ಸ್ತ್ ಇಸ್ ದಿ ಯೂಸರ್ ಡಿಫೈನ್ಡ್ ಫಂಕ್ಷನ್. ಈ ಥರ 6 ಡಿಫ್ರೆಂಟ್ ಪಾರ್ಟ್ಸ್ ಬರುತ್ತೆ ನಾವು ಯಾವುದೇ ಸಿ ಪ್ರೋಗ್ರಾಮಿಂಗ್ ಕೋಡ್ ಬರೆಯುವಾಗಲೂ ಕೂಡ. ಆ್ಯಂಡ್ ಡಾಕ್ಯುಮೆಂಟೇಷನ್ ಸೆಕ್ಷನ್ ಅಂತ ಅಂದರೆ ಸಿಂಪಲ್ ಕಮೆಂಟ್ ಥರ, ಅಂದರೆ ಆ ಕೋಡ್ ಏನು ಮಾಡ್ತಿದೆ, ಆ ಕೋಡಲ್ಲಿ ಔಟ್ಪುಟ್ ಏನು ಬರುತ್ತೆ, ಆ ಕೋಡ್ ಏನಕ್ಕೆ ಬರೆದಿದ್ದೀವಿ, ಆ ಪರ್ಪಸ್ನ ನಾವು ಆ ಒಂದು ಸಿಂಗಲ್ ಲೈನ್ ಅಥವಾ ಮಲ್ಟಿ ಲೈನಲ್ಲಿ ನಾವು ಕಮೆಂಟನ್ನು ಹಾಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದನ್ನೇ ಡಾಕ್ಯುಮೆಂಟೇಷನ್ ಸೆಕ್ಷನ್ ಅಂತೀವಿ. ಇದು ಯಾವುದೇ ರೀತಿ ಕಂಪೈಲರ್ಗೆ ಡಿಪೆಂಡ್ ಆಗಿರೋದಿಲ್ಲ. ಕಂಪೈಲರು ಇದನ್ನು ನೆಗ್ಲೆಕ್ಟ್ ಮಾಡುತ್ತೆ. ಅದು ಬರೀ ಪ್ರೋಗ್ರಾಮರ್ಗೆ ನೋಡಿದ ತಕ್ಷಣ ಅವರಿಗೆ ಗೊತ್ತಾಗಬೇಕಲ್ವಾ ಆ ಕೋಡ್ ಏನು ಇಂಡಿಕೇಟ್ ಮಾಡ್ತಿದೆ ಅಂತ. ಸೊ ದಟ್ ಅದಕ್ಕೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೀವಿ, ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಫ್ರಮ್ ದಿ ಕಂಪೈಲರ್ಸ್ ವರ್ಕ್. ಆ್ಯಂಡ್ ಕಮೆಂಟಲ್ಲೂ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕಮೆಂಟ್ಸ್ ಇದೆ, ಸಿಂಗಲ್ ಲೈನ್ ಕಮೆಂಟ್ ಮತ್ತು ಮಲ್ಟಿ ಲೈನ್ ಕಮೆಂಟ್ ಅಂತ. ಫಸ್ಟು ಸಿಂಗಲ್ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್ ಅಂತ ಅಂದರೆ ನಾವೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅದು ಜಸ್ಟ್ ಒಂದು ಲೈನಲ್ಲಿ ಇರುತ್ತೆ ಅಂತಂದರೆ ನಾವು ಸಿಂಗಲ್ ಲೈನ್ ಕಮೆಂಟ್ನ ಯೂಸ್ ಮಾಡಬೇಕು. ಸಿಂಗಲ್ ಲೈನ್ ಕಮೆಂಟ್ ಸ್ಟಾರ್ಟ್ಸ್ ವಿತ್ ಡಬಲ್ ಸ್ಲ್ಯಾಶ್ ಹಾಕಿ ನೀವು ಮುಂದೆ ಒಂದು ಲೈನಲ್ಲಿ ಇರಬೇಕು. ಅದು ಕಂಡೀಷನ್. ಸಿಂಗಲ್ ಲೈನ್ ಆದರೆ ಡಬಲ್ ಸ್ಲ್ಯಾಶ್ ಇರಬೇಕು. ಡಬಲ್ ಸ್ಲ್ಯಾಶ್ ಮುಂದೆ ನೀವು ಏನೇ ಬರೆದ್ರೂ ಇಟ್ ಆ್ಯಕ್ಟ್ ಆಸ್ ಅನ್ ಕಮೆಂಟ್. ಮತ್ತು ಕಂಪೈಲರ್ ಆ ಡಬಲ್ ಸ್ಲ್ಯಾಶ್ ನೋಡಿದ ತಕ್ಷಣ ಮುಂದೆ ಇರೋದನ್ನು ಕಂಪೈಲ್ ಮಾಡಲ್ಲ, ಅದಕ್ಕೆ ಅರ್ಥ ಆಗುತ್ತೆ ಇಟ್ ಈಸ್ ಅ ಕಮೆಂಟ್ ಅಂತ. ಸಿಂಗಲ್ ಲೈನ್ ಕಮೆಂಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ #include stdio.h ಇದು ಹೆಡರ್ ಫೈಲ್ ಅಂತ ಕರಿತೀವಿ. ನಾನು ನೆಕ್ಸ್ಟ್ ಸೆಕ್ಷನ್ ಲಿಂಕರ್ ಸೆಕ್ಷನಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಗೆ ಬನ್ನಿ. ಇಂಟ್ a = 10 ಅಂತ ಬರೆದು ನೋಡಿ, ಡಬಲ್ ಸ್ಲ್ಯಾಶ್ ಹಾಕಿ ವೇರಿಯಬಲ್ ಡಿಕ್ಲರೇಷನ್ ಅಂತ ಕೊಟ್ಟಿದ್ದೀವಿ. ಅಂತ ಅಂದರೆ ನಾವಿಲ್ಲಿ ಇಂಟ್ a = 10 ಏನು ಮಾಡಿದ್ದೀವಿ ಅಂತ ನಾವು ನೋಡೋರು ಗೊತ್ತಾಗಬೇಕಲ್ವಾ, ಅಥವಾ ಆ ಕೋಡನ್ನು ಬರೆದವರು ಅದರ ಬರೆದಿರ್ತಾರೆ. ವೇರಿಯಬಲ್ ಡಿಕ್ಲರೇಷನ್ ಇನ್ ದ ಸೆನ್ಸ್ ಈ ಲೈನ್ ಏನು ಮಾಡ್ತಾಯಿದೆ, ವೇರಿಯಬಲ್ನ ಡಿಕ್ಲೇರ್ ಮಾಡ್ತಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ನೆಕ್ಸ್ಟ್ printf ಕೊಟ್ಟು %da ಇದು ಲಾಜಿಕ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಬೇಡಿ, ನಾನು ನೆಕ್ಸ್ಟೇ ಹೇಳ್ತೀನಿ. ಜಸ್ಟ್ ಇದು ಪಾರ್ಟ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಷ್ಟೇ ವಿಡಿಯೋ ಆಗಿರೋದು. ಇದು ನೋಡಿ ತುಂಬ ಕಷ್ಟ ಅಂತ ನೀವು ಇಲ್ಲಿಗೆ ಡ್ರಾಪ್ ಎಲ್ಲ ಮಾಡಬೇಡಿ. ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಲಾಜಿಕ್. ಫಸ್ಟ್ ಇವಾಗ ಇದೇನು ಲೈನು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳಿ. ಸೊ printfಲ್ಲಿ ಪ್ರಿಂಟಿಂಗ್ ವ್ಯಾಲ್ಯೂ, ಈ ಲೈನ್ ಏನು ಮಾಡ್ತಿದೆ, ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿದೆ. ಇದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೇ ಕಮೆಂಟ್ ಅಷ್ಟೇ, ಇನ್ನೇನಿಲ್ಲ. ಕಮೆಂಟ್ ಈಸ್ ಈಸಿ. ಆ ಲೈನ್ ಏನು ಮಾಡ್ತಿದೆ ಆ ಕೋಡ್ ಏನನ್ನು ಔಟ್ಪುಟಾಗಿ ಕೊಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಷ್ಟೇ. ಆಮೇಲೆ ಕಂಪೈಲರ್ ಇದನ್ನು ಯಾವುದೇ ರೀತಿ ಎಕ್ಸಿಕ್ಯೂಟ್ ಮಾಡಲ್ಲ, ಇಟ್ ವಿಲ್ ನೆಗ್ಲೆಕ್ಟ್ ದಿಸ್ ಲೈನ್ಸ್. ಆ್ಯಂಡ್ ಮಲ್ಟಿ ಲೈನ್ ಕಮೆಂಟ್ ಅಂತ ಅಂದರೂ ಸೇಮ್ ಸಿಂಗಲ್ ಲೈನ್ ಕಮೆಂಟ್ ಥರನೇ, ಬಟ್ ನೀವು ಒಂದು ಸಿಂಗಲ್ ಲೈನಲ್ಲಿ ಕೋಡನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದಾಗ ಸಿಂಗಲ್ ಲೈನ್ ಕಮೆಂಟ್ನ ಯೂಸ್ ಮಾಡಿ. ಅಥವಾ ನೀವು ತುಂಬ ನಿಮ್ಮ ಎಕ್ಸ್ಪ್ಲನೇಷನ್ ಜಾಸ್ತಿ ಸೆಂಟೆನ್ಸಸ್ ಆಗುತ್ತೆ, 2 to 3 ಲೈನ್ಸ್ ಆಗುತ್ತೆ, ಅವ್ರು ಮೋರ್ ದೆನ್ ದಟ್ ಆಗುತ್ತೆ ಅಂದಾಗ ನೀವು ಮಲ್ಟಿ ಲೈನ್ ಕಮೆಂಟ್ನ ಯೂಸ್ ಮಾಡ್ಬೋದು. ಮಲ್ಟಿ ಲೈನ್ ಕಮೆಂಟ್ ಸ್ಟಾರ್ಟ್ ವಿತ್, ಇಲ್ಲಿ ನೋಡ್ಬೋದು ನೀವು ಈ ಥರ ಸಿಂಬಲ್ /# ಹಾಕಬೇಕು. ನೆಕ್ಸ್ಟ್ ಎಂಡ್ ವಿತ್ */ ಈ ಥರ ನೀವು ಮಲ್ಟಿ ಲೈನ್ ಕಮೆಂಟ್ನ ಮಾಡ್ಬೋದು. ಸೊ ಇಲ್ಲಿ ಎಕ್ಸಾಂಪಲಲ್ಲಿ ನೋಡ್ಬೋದು ನೀವು, ಇಂಟು ಮೇನ್ ಕಮೆಂಟ್ ಸ್ಟಾರ್ಟ್ ಆಗಿದೆ, ದಿಸ್ ಪ್ರೋಗ್ರಾಮ್ ಪ್ರಿಂಟ್ಸ್ ಅ ಸಿಂಪಲ್ ಮೆಸೇಜ್. ನೋಡಿ ಇಲ್ಲಿ 2 ಲೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಏನು ಮಾಡುತ್ತೆ, ಇಟ್ ಪ್ರಿಂಟ್ಸ್ ಅ ಸಿಂಪಲ್ ಮೆಸೇಜ್. ಆ್ಯಂಡ್ ನೆಕ್ಸ್ಟ್ ಬಂದು ಲಿಂಕರ್ ಸೆಕ್ಷನ್ ಅಂತ ಅಂದರೆ ಇಟ್ ಲಿಂಕ್ಸ್ ದಿ ಕೋಡ್ ಅಂತ ಅಂದರೆ, ಇವಾಗ ನೋಡಿ ನೀವು ಕೋಡಲ್ಲಿ #include ಇಂದ ಸ್ಟಾರ್ಟ್ ಆಗಿರುತ್ತಲ್ಲ ಅದನ್ನು ಲಿಂಕರ್ ಸೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸಾಂಪಲಲ್ಲಿ ನೋಡಿ ನೀವು,
ಹ್ಯಾಶ್ಟ್ಯಾಗ್ ಇನ್ಕ್ಲೂಡ್ stdio.h ಅಂತ ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್, ಎಚ್ ಅಂದರೆ ಹೆಡ್ಡರ್ ಫೈಲ್ ಅಂತ. ಇದನ್ನು ಹೆಡ್ಡರ್ ಫೈಲ್ ಅಂತ ಯಾಕೆ ಕರಿತೀವಿ ಅಂದರೆ ಕೋಡಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ ಅಟ್ ದಿ ಟಾಪ್, ಅದಕ್ಕೋಸ್ಕರ ಅದನ್ನು ಹೆಡ್ಡರ್ ಫೈಲ್ ಅಂತ ಕರಿತೀವಿ. ಆ್ಯಂಡ್ ಅದನ್ನು ಏನಕ್ಕೆ ಡಿಕ್ಲೇರ್ ಮಾಡ್ತೀವಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಕೋಡಲ್ಲಿ ಸ್ಕ್ಯಾನ್ ಆಫ್ ಮತ್ತು ಪ್ರಿಂಟ್ ಎಫ್ ಫಂಕ್ಷನ್ ಅಂತ ಬರುತ್ತೆ. ಆ ಪ್ರಿಂಟ್ ಎಫ್ ಅನ್ನೋದು ನಾವು ಔಟ್ಪುಟ್ಟನ್ನು ಕೊಡೋದಕ್ಕೆ ಯೂಸ್ ಮಾಡ್ತೀವಿ, ಸ್ಕ್ಯಾನ್ ಎಫ್ ಅನ್ನೋದನ್ನ ಇನ್ಪುಟ್ ತೊಗೊಳಕ್ಕೆ ಯೂಸ್ ಮಾಡ್ತೀವಿ. ಸೊ ಅವೆರಡು ಫಂಕ್ಷನ್ನು ಏನು ಡಿಫೈನ್ ಆಗಿರೋದು ಯಾವ ಲೈಬ್ರರಿಲಿ ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಇನ್ಕ್ಲೂಡ್ stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡ್ಡರ್ ಫೈಲ್. ಈ ಲೈಬ್ರರಿಲಿ ಆ ಫಂಕ್ಷನ್ ಡಿಫೈನ್ ಆಗಿದೆ. ನಾವು ಆ ಕೋಡಲ್ಲಿ ಆ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಯೂಸ್ ಮಾಡ್ತೀವಿ ಅಂದಾಗ ಅದನ್ನು ಡಿಫೈನ್ ಮಾಡಬೇಕು, ನಾವು ಪ್ರೀ ಡಿಫೈನ್ ಮಾಡಿರಬೇಕು, ಅದರ್ವೈಸ್ ವಿ ಗೆಟ್ ಎರರ್. ಇನ್ನೂ ಕೆಲವೊಂದಿದೆ, ಇನ್ಕ್ಲೂಡ್ conio.h ಅಂದರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್. ಸ್ಟ್ಯಾಂಡರ್ಡಲ್ಲಿ ಲೈಬ್ರರಿ ಮ್ಯಾಲೋಕ್ ಇದು ಡೈನಮಿಕ್ ಮೆಮೊರಿ ಅಲೊಕೇಶನಲ್ಲಿ ಯೂಸ್ ಆಗುತ್ತೆ. ಸದ್ಯಕ್ಕೆ stdio.h ಅಂತ ಅಂದರೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಯೂಶ್ವಲಿ ಕಾಮನಾಗಿ ಯೂಸ್ ಮಾಡೋದ್ರಿಂದ ಅದನ್ನು ಹೇಳಿದ್ದೀನಿ. ಇದೆಲ್ಲ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಲೈಬ್ರರಿ ಫಂಕ್ಷನ್. ನೆಕ್ಸ್ಟು ಡೆಫಿನಿಷನ್ ಸೆಕ್ಷನ್. ಡೆಫಿನಿಷನ್ ಸೆಕ್ಷನ್ ಏನು ಅಂತ ಅಂದರೆ, ನೀವು ನೋಡ್ಬೋದು ಮುಂಚೆನೇ ಡಿಫೈನ್ ಮಾಡ್ತೀವಿ ನಾವು ಅಂತ ಅಂದರೆ, ಇವಾಗ ಡಿಫೈನ್ ಪೈ 3.14 ಅಂತ ಕೊಟ್ಟಿದ್ದೀವಿ. ನೀವು ಕೋಡಲ್ಲಿ ಎಲ್ಲೇ ಪೈ ಅಂತ ಯೂಸ್ ಮಾಡಿದ್ರು ಆ ವ್ಯಾಲ್ಯೂ ಅದು 3.14 ಅಂತ ತಗೊಳ್ಳುತ್ತೆ. ಅಥವಾ ನೆಕ್ಸ್ಟ್ ನೋಡಿ, ಇಲ್ಲಿ ಡಿಫೈನ್ ಮ್ಯಾಕ್ಸ್ 100 ಅಂತ ಕೊಟ್ಟಿದ್ದೀನಿ. ನೀವು ಕೋಡಲ್ಲಿ ಮ್ಯಾಕ್ಸ್ ಅಂತ ಯೂಸ್ ಮಾಡಿದ್ರೆ ಸಾಕು, ಕಂಪೈಲರ್ ಅದನ್ನು 100 ಅಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ಮ್ಯಾಕ್ಸ್ ಇರೋ ಪ್ಲೇಸಲ್ಲೆಲ್ಲ 100 ತಗೊಳ್ಳುತ್ತೆ. ಇದು ಪ್ರೀ ಡಿಫೈನ್ ಮಾಡ್ತಾ ಇದ್ದೀವಿ ನಾವು ಮುಂಚೆನೇ. ನೆಕ್ಸ್ಟ್ ಡಿಫೈನ್ ಮಿನಿಮಮ್ ಅಂತ ಕೊಟ್ಟು 50 ಕೊಟ್ಟಿರ್ತೀವಿ, ಡಿಫೈನ್ ಮಾಡಿರ್ತೀವಿ. ನಿಮ್ಗೆ ಬೇಕು ಅಂದರೆ, ನಿಮಗೆ ಮಿನಿಮಮ್ ಪ್ಲೇಸಲ್ಲಿ 30 ಬೇಕು ಅಂತಂದರೆ ಮಿನಿಮಮ್ 30 ಅಂತ ಕೊಟ್ಟರೆ, ನೀವು ಮಿನಿಮಮ್ ಅನ್ನೋ ವರ್ಡ್ ಎಲ್ಲೇ ಯೂಸ್ ಮಾಡಿದ್ರು ಕೋಡಲ್ಲಿ ಇಟ್ ರೀಪ್ಲೇಸ್ ವಿತ್ 30. ಡೆಫಿನಿಷನ್ ಸೆಕ್ಷನ್ ಅದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಯೂಶ್ವಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಪದೇ ಕೋಡಲ್ಲಿ ನಾವು 100, 50 ಆ ಥರ ಯೂಸ್ ಮಾಡೋಕ್ಕಾಗಲ್ಲ. ಸೊ ಒಂದೇ ಸಲ ನಾವು ಡಿಫೈನ್ ಮಾಡಿಬಿಟ್ರೆ, ಪ್ರೀ ಡಿಫೈನ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ನಾವು ಮ್ಯಾಕ್ಸ್ ಅಂತ ಎಲ್ಲೇ ಕೊಟ್ಟರು ಅದು 100 ಅನ್ನೋ ವ್ಯಾಲ್ಯೂನ ತಗೊಳ್ತಾ ಹೋಗುತ್ತೆ. ಸೊ ಆ ಥರ ಪದೇ ಬರೆಯೋದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಡಿಫೈನ್ ಅನ್ನೋ ಥಿಂಗ್ನ ಯೂಸ್ ಮಾಡ್ತೀವಿ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಬಂದರೆ ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್. ವರ್ಡಿಂಗಲ್ಲೇ ಇದೆ, ಗ್ಲೋಬಲ್ ಇನ್ ದ ಸೆನ್ಸ್ ಎನಿವೇರ್ ಅಂತ ಅರ್ಥ. ಸೊ ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡಿರ್ತೀವಲ್ಲ, ಆ ವೇರಿಯೇಬಲ್ನ ಇಡೀ ಪ್ರೋಗ್ರಾಮಲ್ಲಿ ನಾವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಎನಿವೇರ್ ವಿ ಕ್ಯಾನ್ ಯೂಸ್ ದಟ್ ವೇರಿಯೇಬಲ್ ಆ್ಯಂಡ್ ಆಕ್ಸೆಸ್ ಇಟ್ಸ್ ವ್ಯಾಲ್ಯೂ. ನೀವು ಎಕ್ಸಾಂಪಲಲ್ಲಿ ಇಲ್ಲಿ ನೋಡ್ಬೋದು, ಇಂಟ್ a = 10, b = 20. ಇನ್ ದ ಸೆನ್ಸ್ ನೀವು ಇಡೀ ಕೋಡಲ್ಲಿ ನೀವು a ಅಂತ ಎಲ್ಲೇ ಯೂಸ್ ಮಾಡಿದ್ರು ಅದು ಆ ವ್ಯಾಲ್ಯೂನ 10 ಅಂತ ತಗೊಳ್ಳುತ್ತೆ. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ಇದನ್ನು ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಮೇನ್ ಫಂಕ್ಷನ್ ಅಂತ. ಮೇನ್ ಫಂಕ್ಷನ್ ಈಸ್ ಲೈಕ್ ಅ ಹಾರ್ಟ್ ಆಫ್ ದಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮಿಂಗಲ್ಲಿ ಮೇನ್ ಫಂಕ್ಷನ್ನೇ ಮೇಜರ್ ರೋಲ್ ಪ್ಲೇ ಮಾಡೋದು. ಅದನ್ನು ಹಾರ್ಟ್ ಆಫ್ ದಿ ಸಿ ಪ್ರೋಗ್ರಾಮ್ ಅಂತಲೂ ಕರಿತೀವಿ. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ವೇರಿಯಬಲ್ ಡಿಕ್ಲರೇಷನ್ ಮತ್ತು ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ ಅಂತ. ಮೇನ್ ಫಂಕ್ಷನಲ್ಲಿ ನಾವು ಫಸ್ಟು ವೇರಿಯಬಲ್ನ ಡಿಕ್ಲೇರ್ ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಲಾಜಿಕ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇಟ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ಯಾವುದು ಮೇನ್ ಫಂಕ್ಷನ್. ವೇರಿಯಬಲ್ ಡಿಕ್ಲರೇಷನ್ ಇದನ್ನು ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಯಾಕಂದರೆ ನಾವು ಇದನ್ನು ಬರೀ ಮೇನ್ ಫಂಕ್ಷನ್ ಒಳಗಡೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನಲ್ಲಿ ನಾವು ಇಡೀ ಕೋಡಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದಿತ್ತು. ಬಟ್ ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ನ ನಾವು ಮೇನ್ ಫಂಕ್ಷನ್ ಒಳಗಡೆ ಮಾತ್ರ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅದನ್ನು ನಾವು ಲೋಕಲ್ ವೇರಿಯಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಆ್ಯಂಡ್ ಅದು ಲೋಕಲ್ ವೇರಿಯಬಲ್ ಆಯಿತು. ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ ಅಂದರೆ ಆ್ಯಕ್ಚುಯಲ್ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸಮ್ಮನ್ನು ಡಿಕ್ಲೇರ್ ಮಾಡಿರ್ತೀವಿ, a, b ಈ ಥರ ವೇರಿಯಬಲ್ಸ್ನೆಲ್ಲ ಡಿಕ್ಲೇರ್ ಮಾಡಿರ್ತೀವಿ. ಆದ ನಂತರ ನಾವಿಲ್ಲಿ ಪ್ರಿಂಟ್ ಎಫ್ ಸಮ್ ಕೊಡ್ತೀವಲ್ಲ, ಸಮ್ = a + b. ಇದು ಲಾಜಿಕ್, ಮೇನ್ ಪ್ರೋಗ್ರಾಮ್ದು ಲಾಜಿಕ್ ಇದು. ಸಮ್ಮ, ಅಡಿಷನ್ನ, ಸಬ್ಟ್ರಾಕ್ಷನ್ನ ಏನು ಅಂತ. ಸೊ ಇದನ್ನು ಆ್ಯಕ್ಚುಯಲ್ ಲಾಜಿಕ್ ಆಫ್ ದಿ ಪ್ರೋಗ್ರಾಮ್ ಆ್ಯಂಡ್ ಅದನ್ನು ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದಿಷ್ಟು ಮೇನ್ ಫಂಕ್ಷನಲ್ಲಿ ಬರುತ್ತೆ. ಆ್ಯಂಡ್ ಲಾಸ್ಟ್ ಸೆಕ್ಷನ್ ಬಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಇದು ಆಪ್ಷನಲ್, ಯೂಸರ್ಗೆ ಬಿಟ್ಟಿದ್ದು. ಯೂಸರ್ಗೆ ಬೇಕು ಅಂದಾಗ ಇದನ್ನು ನಾವು ಫಂಕ್ಷನ್ ಯೂಸ್ ಮಾಡ್ಬೋದು. ದಿಸ್ ಫಂಕ್ಷನ್ಸ್ ಆರ್ ಕ್ರಿಯೇಟೆಡ್ ಬೈ ದಿ ಪ್ರೋಗ್ರಾಮರ್ ಕ್ರಿಯೇಟ್ ಮಾಡ್ತಾರೆ ಇದನ್ನು. ಈ ರೀಡಬಿಲಿಟಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಮತ್ತು ಇಡೀ ಪ್ರೋಗ್ನ ಸ್ಮಾಲರ್ ಪಾರ್ಟ್ಸಾಗಿ ಡಿವೈಡ್ ಮಾಡೋದಕ್ಕೋಸ್ಕರ ಫೀಚರ್ಸಲ್ಲಿ ಹೇಳ್ದೆ ನಾನು. ಇಟ್ಸ್ ಅ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಮಾಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಇಂಟ್ ಆ್ಯಡ್, ಇಂಟ್ x, ಇಂಟ್ y. ಇಂಟ್ ಆ್ಯಡ್ ಅನ್ನೋ ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲಿ x ಮತ್ತು y ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡಿ ನಾವು ರಿಟರ್ನ್ x + y ಕೊಡ್ತಾಯಿದ್ವಿ. ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ನು. ಸೊ ಇಷ್ಟಾಗಿತ್ತು. ಇವಾಗ ಈ ಎಕ್ಸಾಂಪಲ್ ನೋಡಿ, ಎಲ್ಲನೂ ಒಂದರಲ್ಲೇ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಲ್ಟಿಲೈನ್ ಕಮೆಂಟಲ್ಲಿ ನೋಡಿದ್ವಿ. ಇಲ್ಲಿ ನೋಡಿ ಕಮೆಂಟ್ ಹಾಕಿರ್ಬೋದು /#.
ಪ್ರೋಗ್ರಾಮ್ ಟು ಆ್ಯಡ್ 2 ನಂಬರ್ಸ್, ಇದು ಕಮೆಂಟ್ ಆಯಿತು, ಇದು ಡಾಕ್ಯುಮೆಂಟೇಷನ್ ಸೆಕ್ಷನ್ ಆಯಿತು. ನೆಕ್ಸ್ಟ್ ಇನ್ಕ್ಲೂಡ್ STDO ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್, ಇದು ಏನಾಯಿತು ಲಿಂಕರ್ ಸೆಕ್ಷನ್, ಲಿಂಕ್ ಮಾಡಿದ್ದೀವಿ, ಲೈಬ್ರರಿ ಲಿಂಕ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಡಿಫೈನ್ ಮ್ಯಾಕ್ಸ್ 100, ಮ್ಯಾಕ್ಸ್ಗೆ ನಾವು 10 ಅನ್ನೋ ವ್ಯಾಲ್ಯೂ ಕೊಟ್ಟು ಡಿಫೈನ್ ಮಾಡಿದ್ದೀವಿ. ಇಂಟ್ G = 10 ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದು, ಅದು ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್, ನಾವು ಇಡೀ ಕೋಡಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಡಬಲ್ ಪೈನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಂಟ್ ಆ್ಯಡ್ ಅನ್ನೋ ಫಂಕ್ಷನ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಲಾಜಿಕ್ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೋಬೇಡಿ, ನಿಮಗೆ ಇದು ಜಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್, ಅದನ್ನು ಹೇಗೆ ಬರೀಬೇಕು ಅಂತ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಮುಂದೆ. ನೆಕ್ಸ್ಟ್ ಬಂದು ಇಂಟ್ ಮೇನ್, ಇದು ಮೇನ್ ಸೆಕ್ಷನ್. ಮೇನ್ ಸೆಕ್ಷನಲ್ಲಿ ನೋಡಿ ಇಂಟ್ A, B, ಸಮ್, ಇದು ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್. ಇದನ್ನು ನಾವು ಮೇನ್ ಫಂಕ್ಷನ್, ಈ ಕರ್ಲಿ ಬ್ರೇಸಸ್ ಮತ್ತು ಈ ಕರ್ಲಿ ಬ್ರೇಸಸ್ ಒಳಗೆ ಮಾತ್ರ ಯೂಸ್ ಮಾಡಬೇಕು, ಬೇರೆ ಯೂಸ್ ಮಾಡಿದ್ರೆ ಅದು ಎರರ್ ಕೊಡುತ್ತೆ. ಇಷ್ಟು ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್, ಯೂಸರ್ ಡಿಫೈನ್ ಮಾಡಿರೋದು ಆ್ಯಡ್ ಮಾಡೋಕ್ಕೋಸ್ಕರ. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಗೊತ್ತಾಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಫ್ಲೋ ಆಫ್ ದಿ ಕೋಡ್ ಹೇಳ್ತೀನಿ ಬನ್ನಿ. ಫಸ್ಟ್ಲಿ ನಾವು ನಮ್ಮ ಎಡಿಟರ್ ಅಂತ ಅಂದರೆ ನಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು ಕೋಡನ್ನು ಬರಿತೀವಿ, ಅದನ್ನು ಸೋರ್ಸ್ ಕೋಡ್ ಅಂತ ಕರಿತೀವಿ. ಆ ಸೋರ್ಸ್ ಕೋಡು ನೆಕ್ಸ್ಟು ಪ್ರೀ ಪ್ರೊಸೆಸಿಂಗ್ ಆಗುತ್ತೆ. ಪ್ರೀ ಪ್ರೊಸೆಸಿಂಗ್ ಅಂತ ಅಂದರೆ ಲಿಂಕರ್ ಸೆಕ್ಷನ್ನು ಮತ್ತು ಡೆಫಿನಿಷನ್ ಸೆಕ್ಷನನ್ನು ಏನು ಹೇಳಿದೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗಲ್ಲಿ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಅದಾದಾದ್ಮೇಲೆ ನೆಕ್ಸ್ಟು ಅದು ನಮಗೆ ಎಕ್ಸ್ಪ್ಯಾಂಡೆಡ್ ಕೋಡನ್ನು ಕೊಡುತ್ತೆ. ಆ ಎಕ್ಸ್ಪ್ಯಾಂಡೆಡ್ ಕೋಡು ನೆಕ್ಸ್ಟು ಕಂಪೈಲರ್ಗೆ ಹೋಗುತ್ತೆ. ಎಕ್ಸ್ಪ್ಯಾಂಡೆಡ್ ಕೋಡು ಕಂಪೈಲರ್ಗೆ ಹೋದಾದ್ಮೇಲೆ ಕಂಪೈಲರು ಅಲ್ಲಿ ಯಾವುದಾದ್ರೂ ಸಿಂಟ್ಯಾಕ್ಸ್ ಎರರ್ ಇದೆಯಾ ಅಥವಾ ಯಾವುದಾದ್ರೂ ಎರರ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ರನ್ ಟೈಮ್ ಎರರ್ ಆ ಥರ ಯಾವುದಾದ್ರೂ ಎರರ್ ಇದ್ದರೆ ಚೆಕ್ ಮಾಡುತ್ತೆ. ಯಾವುದೇ ಎರರ್ ಇಲ್ಲ ಅಂತ ಅಂದರೆ ನೆಕ್ಸ್ಟು ಅದು ನಮಗೆ ಅಸೆಂಬ್ಲಿ ಕೋಡನ್ನು ಕೊಡುತ್ತೆ. ಆ ಅಸೆಂಬ್ಲಿ ಕೋಡು ನೆಕ್ಸ್ಟು ಅಸೆಂಬ್ಲರ್ಗೆ ಹೋಗುತ್ತೆ. ಅಸೆಂಬ್ಲರ್ ಏನು ಮಾಡುತ್ತೆ ಅಂತಂದರೆ ನಾವು ಬರೆದಿರೋ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅದನ್ನು ಆಬ್ಜೆಕ್ಟ್ ಕೋಡ್ ಅಂತ ಕರಿತೀವಿ, ಅಂದರೆ ಮಷೀನ್ಗೆ ಅರ್ಥ ಆಗೋ ಕೋಡು. ನೆಕ್ಸ್ಟ್ ಅದು ಲಿಂಕರ್ಗೆ ಹೋಗುತ್ತೆ. ಲಿಂಕರ್ ಏನು ಮಾಡುತ್ತೆ ಅಂತಂದರೆ ಲೈಬ್ರರಿ ಫಂಕ್ಷನ್ಸ್ನ ಲಿಂಕ್ ಮಾಡುತ್ತೆ. ನಾನು ಆಗಲೇ ಹೇಳ್ದಂಗೆ ಇನ್ಕ್ಲೂಡ್ stdio.h ಆ ಥರ. ನೆಕ್ಸ್ಟ್ ಅದು ಎಕ್ಸಿಕ್ಯೂಟ್ ಕೋಡಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಕೋಡು ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ರನ್ ಮಾಡಿದಾಗ. ಲೋಡರ್ಗೆ ಹೋಗಿ ಲೋಡರಿಂದ ಮೆಮೊರಿಗೆ ಹೋಗುತ್ತೆ. ಮೆಮೊರಿಗೆ ಹೋದಾದ್ಮೇಲೆ ನಾವು ರನ್ ಮಾಡಿದಾಗ ನಮಗೆ ಔಟ್ಪುಟ್ ಬರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.